ಮನುಷ್ಯನೊಂದು ಸಕ್ಸಸ್ಗೆ ಅವರು ಮಾಡುವಂತಹ ಕರ್ಮಗಳು ಅವರ ಜಾತಕ ಫಲ ಅಷ್ಟೇ ಮುಖ್ಯ ಆಗೋದಿಲ್ಲ. ಅವರು ವಾಸುವಂಥ ಸ್ಥಾನ ಮತ್ತು ಅವರಿರುವಂತಹ ವಾತಾವರಣದ ವಾಸ್ತು ಅಂತ ನಾವೇನು ಹೇಳ್ತೀವಿ ಅದು ಕೂಡ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಎಷ್ಟೋ ಜನ ಎಷ್ಟೋ ಕನಸುಗಳನ್ನು ಇಟ್ಕೊಂಡು ಹೊಸ ಮನೆಯನ್ನು ಕಟ್ತಾರೆ, ಬಟ್ ಅಲ್ಲಿ ಮಾಡುವಂತಹ ವಾಸ್ತು ಸಮಸ್ಯೆಗಳಿಂದ, ಅಲ್ಲಿ ಮಾಡುವಂತಹ ವಾಸ್ತು ಮಿಸ್ಟೇಕ್ಸ್ಗಳಿಂದ ಅವ್ರಿಗೆ ಎಷ್ಟೋ ಸಮಸ್ಯೆಗಳಾಗ್ತವೆ. ಈ ಹಣ ಅಂತ ಬಂದಾಗ, ಲಕ್ಷ್ಮಿ ಅಂತ ಬಂದಾಗ, ಮನೆ ಪ್ರಾಸ್ಪರಿಟಿ ಆಗೋದು, ಮನೆ ಬೆಳವಣಿಗೆ ಆಗೋದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನಾನು ಜನ ಮಾಡುವಂಥ ಕಾಮನ್ ವಾಸ್ತು ಮಿಸ್ಟೇಕ್ಸ್ನ ತೋರಿಸ್ಕೊಡ್ತೀನಿ. ಇದನ್ನು ಅವಾಯ್ಡ್ ಮಾಡೋದ್ರಿಂದ ಖಂಡಿತವಾಗಿ ಆ ಮನೆಗೆ ಲಕ್ಷ್ಮೀ ದಾರಿದ್ರ್ಯತೆ ಬರುವುದಿಲ್ಲ. ನೋಡಿ, ಮನೆಗೆ ಈ ವಾಸ್ತು ಅಂತ ಬಂದ ಮೇಲೆ ಮುಖ್ಯದ್ವಾರ ಬಹಳ ಮುಖ್ಯ ಆಗ್ತದೆ. ಮುಖ್ಯದ್ವಾರ ಯಾವಾಗಲೂ ನಾರ್ತ್ ಈಸ್ಟ್ ಅಥವಾ ನಾರ್ತ್ ಈಸ್ಟ್ನ ಪ್ರೆಫರ್ ಮಾಡಿ. ಅಲ್ಲಿ ಕಂಪ್ಲೀಟಾಗಿ ಬ್ಲಾಕೇಜ್ ಆಗುತ್ತೆ ಅನ್ನೋದು ವಿಚಾರ ಇದ್ದಾಗ ವೆಸ್ಟ್ ಅಥವಾ ಸೌತ್ಗೆ ನೀವು ಪ್ರಿಫರ್ ಮಾಡ್ಬೋದು, ಅಥವಾ ನಾರ್ತ್ ವೆಸ್ಟ್ ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೌತ್ ಈಸ್ಟ್ ಮತ್ತು ಸೌತ್ ವೆಸ್ಟ್ ಏನಿದೆ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಸೌತ್ ಈಸ್ಟಿಗೆ ಮೇನ್ ಡೋರ್ ಹಾಕೋದ್ರಿಂದ ಆ ಮನೆಯಲ್ಲಿ ಬರುವಂಥ ಹೆಣ್ಣು ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆಗಿ ಹಣದ ಸಮಸ್ಯೆ ಆಗ್ತದೆ ಮತ್ತು ಹಣ ತುಂಬ ಖರ್ಚಾಗ್ತದೆ. ಮತ್ತು ಸೌತ್ ವೆಸ್ಟು ಯಮನ್ ದಿಕ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಏನಾದರೂ ಮನೆ ಮೇನ್ ಡೋರ್ನ ಕೂಡಿಸೋದ್ರಿಂದ ಆ ಮನೆಯ ಮಾಲೀಕನಿಗೆ ಆರೋಗ್ಯ ಸಮಸ್ಯೆ ಮತ್ತು ಆಕ್ಸಿಡೆಂಟ್ ಆಗುವಂಥ ಯೋಗ ಇರ್ತದೆ. ಸೊ ಈ ವಿಚಾರದಲ್ಲಿ ತಾವು ಹುಷಾರಾಗಿರಬೇಕು. ಎರಡನೇದಾಗಿ ಏನಪ್ಪ ಅಂದರೆ ದೇವರ ಕೋಣೆ. ಈ ದೇವರ ಕೋಣೆ ಅಂತ ಏನು ಹೇಳ್ತೀವಿ ಇದು ಈಸ್ಟ್ ದಿಕ್ಕಲ್ಲಿ ಇರಬೇಕು. ಯಾಕಂದರೆ ಮನೆಗೆ ಲಕ್ಷ್ಮಿ ಪ್ರಾಪ್ತಿ ಆಗಿರ್ಬೇಕಂತಂದರೆ ದೇವರ ಅನುಗ್ರಹ ಮುಖ್ಯ. ಈ ನಾರ್ತ್ ವೆಸ್ಟು ಸೌತಲ್ಲಿ ದೇವ್ರ ಕೋಣೆಗಳನ್ನು ನಿರ್ಮಿಸೋದ್ರಿಂದ ಆ ಮನೆಗೆ ದಾರಿದ್ರ್ಯತೆ ಬರ್ತದೆ. ಮೂರನೇದಾಗಿ ಈ ಬ್ರಹ್ಮಸ್ಥಾನ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಮಾಡರ್ನ್ ಮನೆಗಳಲ್ಲಿ ನೋಡ್ತೀವಿ, ಮನೆಗೆ ಗೆಸ್ಟ್ ಬರ್ತಾರೆ, ಪ್ರೈವಸಿ ಇರಬೇಕಂತ ಹೇಳಿ ಈ ಬ್ರಹ್ಮಸ್ಥಾನದಲ್ಲೇ ಟಾಯ್ಲೆಟ್ಗಳನ್ನು ಮಾಡ್ತಾರೆ. ಇದು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಬ್ರಹ್ಮಸ್ಥಾನ ಅತಿ ಶುದ್ಧವಾಗಿರಬೇಕು. ಈ ಬ್ರಹ್ಮಸ್ಥಾನದಲ್ಲಿ ಏನಾದರೂ ಕೊಳಕು ಮಾಡುವಂತಹ ಏನಾದರೂ ವಸ್ತುಗಳು ಇಡೋದ್ರಿಂದ ಅಥವಾ ಟಾಯ್ಲೆಟ್ನ ನಿರ್ಮಾಣ ಮಾಡೋದ್ರಿಂದ ಆ ಮನೆಗೆ ದಾರಿದ್ರ್ಯತೆ ಬರುತ್ತೆ. ಈ ನಾಲ್ಕನೇ ವಿಚಾರ ಅಂತ ಬಂದ ಮೇಲೆ ಮೇನು ಮನೆಯ ಖಜಾನ ಅಂತ ಏನು ಹೇಳ್ತೀವಿ ಅದು ಯಾವಾಗಲೂ ಕೂಡ ಈ ಸೌತ್ ವೆಸ್ಟಲ್ಲಿ ಬರಬೇಕು. ಯಾಕಂದರೆ ಕುಬೇರ ಎಲ್ಲಿ ಶಾಂತವಾಗಿರ್ತಾನೆ, ಕುಬೇರ ಎಲ್ಲಿ ಸದೃಢವಾಗಿರ್ತಾನೆ, ಆ ದಿಕ್ಕಲ್ಲಿ ಲಕ್ಷ್ಮಿ ಚೆನ್ನಾಗಿರ್ತಾಳೆ. ಸೊ ಹಾಗಾಗಿ ಈ ಮಿಸ್ಟೇಕ್ನ ಮಾಡಬೇಡಿ. ಅದಾದ ನಂತರ ಈ ನಾರ್ತ್ ಈಸ್ಟಲ್ಲಿ ಬಾರನ ಹಾಕೋದು. ಈ ಬಾರ ಹಾಕೋದ್ರಿಂದನೂ ಕೂಡ ಮನೆಗೆ ಪ್ರಾಸ್ಪರಿಟಿ ನಿಂತು ಹೋಗುತ್ತೆ. ಐದನೇದಾಗಿ ಈ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡ್ತಾರೆ. ಇದರಿಂದನೂ ಕೂಡ ಮನೆ ವಾತಾವರಣ ಹಾಳಾಗುತ್ತೆ. ಯಾವುದಪ್ಪ ಅಂತಂದರೆ ಮುಕ್ಕಾಗಿರುವಂಥ ದೇವ್ರ ಫೋಟೋಗಳನ್ನು ಇಡ್ತಾರೆ. ಇದು ಹಣದ ಸಂಪಾದನೆಗೆ ಒಳ್ಳೆಯದಲ್ಲ. ಅದಾದ ನಂತರ ನಿಂತೋಗಿರುವಂಥ ಗಡಿಯಾರ ಏನಿದೆ ಅದು ಮನೇಲಿ ಇರಬಾರ್ದು. ಇದರಿಂದ ಏನಾಗುತ್ತಂದರೆ ಕೆಲಸಗಳು ನಿಂತು ಹೋಗುತ್ತೆ. ಅದಾದ ನಂತರ ಮೂರನೇದಾಗಿ ಈ ಸುಟ್ಟೋಗಿರುವಂಥದ್ದು ಇಲ್ಲ ಒಣಗೋಗಿರುವಂಥ ಮರಗಿಡಗಳನ್ನು ಮನೇಲಿ ಇಟ್ಕೊಳ್ಳೋದ್ರಿಂದನೂ ಕೂಡ ಮನೆಗೆ ಒಳ್ಳೆಯದಾಗೋದಿಲ್ಲ. ಈ ಮುಖ್ಯವಾದಂತಹ ವಾಸ್ತು ದೋಷಗಳನ್ನು ನೀವು ಅವಾಯ್ಡ್ ಮಾಡೋದ್ರಿಂದ ಖಂಡಿತವಾಗಿ ಆ ಮನೇಲಿ ನಿಮಗೆ ಪ್ರಾಸ್ಪರಿಟಿ ಸಿಗುತ್ತೆ. ನಮಸ್ಕಾರ.